ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2024ರ ಅಧಿಸೂಚನೆಯನ್ನು 13/7/2024ರಂದು ಹೊರಡಿಸಲಾಗಿದೆ. ಅದೇ ತರನಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕವನ್ನು 22/7/2024 ಎಂದು ತಿಳಿಸಲಾಗಿತ್ತು. ಆದರೆ ತಾಂತ್ರಿಕ ಕಾರಣಗಳಿಂದ 29/7/2024ಕ್ಕೆ ಮುಂದೂಡಲಾಗಿತ್ತು. ಇವತ್ತಿನ ದಿನ ಈ ಪರೀಕ್ಷಾ ಅರ್ಜಿಯನ್ನು ಸಲ್ಲಿಸಲು 30/7/2024ರಿಂದ ಪ್ರಾರಂಭಿಸಲಾಗಿದೆ. 41 ವಿಷಯಗಳ ಎಲ್ಲ ಪರೀಕ್ಷಾರ್ಥಿಗಳು ಈ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸಲು ಅರ್ಹತೆಗಳು ಏನೇನು ಬೇಕು ಅಂತ ನೋಡಿದಾಗ, ಸ್ನಾತಕೋತ್ತರ ಪದವಿಯಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 55% ಅಂಕಗಳನ್ನು ಪಡೆದಿರಲೇಬೇಕು. ಅದೇ ತರನಾಗಿ ಮೀಸಲಾತಿಯನ್ನು ಪಡೆದುಕೊಳ್ಳುವ ಅಭ್ಯರ್ಥಿಗಳು ಅಂದರೆ SC, ST, 2A, 2B, 3B ಅಭ್ಯರ್ಥಿಗಳು 50% ಅಂಕಗಳನ್ನು ಪಡೆದಿರಬೇಕು. ಹಾಗೆ ಮುಂದುವರೆದು ನೋಡಿದಾಗ, ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದಲ್ಲಿ ಓದುತ್ತಿರುವ ಅಥವಾ ಪದವಿಯನ್ನ ಇನ್ನೂ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಕೂಡ ಈ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಅವರು ಕೂಡ ಮುಂದಿನ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಆಗಿದ್ದರೆ 55% ಅಂಕಗಳನ್ನು ಪಡೆದಿರಬೇಕು. ಇಲ್ಲ SC, ST, 2A, 2B ಮೀಸಲಾತಿಯನ್ನು ಪಡೆಯುವ ಅಭ್ಯರ್ಥಿಗಳು 55% ಅಂಕಗಳನ್ನು ಪಡೆದಿರಲೇಬೇಕು ಅಥವಾ ಹೊಂದಲೇಬೇಕು. ಕೆಸೆಟ್ ಪರೀಕ್ಷೆ ಫಲಿತಾಂಶವನ್ನು ಪ್ರಕಟಿಸಿದ ಮುಂದಿನ 2 ವರ್ಷಗಳವರೆಗೆ ಅವರು ತಮ್ಮ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಗಳನ್ನು ಪರೀಕ್ಷಾ ಪ್ರಾಧಿಕಾರಕ್ಕೆ ಸಲ್ಲಿಸಿ ತಮ್ಮ ಪ್ರಮಾಣ ಪತ್ರವನ್ನು ಪಡೆಯಬಹುದು ಎಂದು ಪರೀಕ್ಷಾ ಪ್ರಾಧಿಕಾರದಿಂದ ತಿಳಿಸಲಾಗಿದೆ. ಹಾಗೆ ಮುಂದುವರೆದು ನೋಡಿದಾಗ, ವಯೋಮಿತಿ ಅಂತ ಬಂದಾಗ ಇಲ್ಲಿ ಯಾವುದೇ ರೀತಿಯ ವಯೋಮಿತಿ ಗರಿಷ್ಠ ಮತ್ತು ಕನಿಷ್ಠ ಅಂತ ಹೇಳಿ ಇರುವುದಿಲ್ಲ. ಎಲ್ಲರೂ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಪರೀಕ್ಷಾ ಶುಲ್ಕ ಪಾವತಿಸುವ ವಿಧಾನವನ್ನು ಮತ್ತು ಪರೀಕ್ಷಾ ಶುಲ್ಕವನ್ನು ಎಷ್ಟು ಅಂತ ತಿಳಿಸಲಾಗಿದೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅಂದರೆ ಪ್ರವರ್ಗ 2A, 2B, 3B ಇತರೆ ಅಭ್ಯರ್ಥಿಗಳಿಗೆ 1000 ರೂಪಾಯಿಯಂತೆ, SC, ST ಕ್ಯಾಟಗರಿ 1 PWD ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 700 ರಂತೆ ಪರೀಕ್ಷಾ ಶುಲ್ಕವನ್ನು ಭರಿಸಬೇಕು. ಹಾಗೆ ನೋಡುವುದಾದರೆ, ಶುಲ್ಕ ಪಾವತಿಸುವ ವಿಧಾನವನ್ನು ಕಟ್ಟುನಿಟ್ಟಾಗಿ ನೀಡಲಾಗಿದೆ. ಎಲ್ಲ ಅಭ್ಯರ್ಥಿಗಳು ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಏನಂತ ನೋಡಿದಾಗ, ಪರೀಕ್ಷಾ ಶುಲ್ಕವನ್ನ ಆನ್ಲೈನ್ ಮೂಲಕನೇ ಭರಿಸಬೇಕು ಎಂದು ತಿಳಿಸಲಾಗಿದೆ. ಇನ್ನು ಯಾವುದೇ ಬೇರೆ ಮಾರ್ಗಗಳು ಅಂದರೆ ಮನಿ ಆರ್ಡರ್, ಡಿಮಾಂಡ್ ಡ್ರಾಫ್ಟ್, IPO ಚಲನ್ಗಳ ಮೂಲಕ ಸಲ್ಲಿಸಿದಲ್ಲಿ ಅದನ್ನು ಅಮಾನ್ಯ ಅಥವಾ ಅಸಿಂಧು ಎಂದು ತಿಳಿಸಲಾಗುವುದು ಎಂದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲರೂ ನೋಡಬೇಕು. ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕವನ್ನು ಈ ಕೂಡಲೇ ತಿಳಿಸಲಾಗಿದೆ. ಪರೀಕ್ಷಾ ದಿನಾಂಕ ಅಂತ ನೋಡಿದಾಗ 24/11/2024ರಂದು ಪರೀಕ್ಷೆಯನ್ನು ನಡೆಸಲಾಗುವುದು. ಈ ಪರೀಕ್ಷೆಯನ್ನು ಯಾವ ಒಂದು ರೀತಿ ಇರುತ್ತದೆ ಅಂತ ನೋಡಿದಾಗ, ಮೊದಲನೇ ಪರೀಕ್ಷೆಯಲ್ಲಿ 50 ಪ್ರಶ್ನೆಗಳು, ಪ್ರತಿ ಒಂದು ಪ್ರಶ್ನೆಗೆ 2 ಅಂಕಗಳಂತೆ 100 ಅಂಕಗಳನ್ನು ಹೊಂದಿರುತ್ತದೆ. ಮತ್ತು ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ 100 ಅಂಕಗಳು, ಅದು ಪ್ರತಿ ಪ್ರಶ್ನೆಗೆ 2 ಅಂಕದಂತೆ 200 ಅಂಕಗಳನ್ನು ಹೊಂದಿರುತ್ತದೆ. ಹಾಗಾಗಿ ಅಭ್ಯರ್ಥಿಗಳೇ, ಎರಡನೇ ಪತ್ರಿಕೆಯು ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ಗಳ ಆಧಾರದ ಮೇಲೆ ಇರುವುದು. ಇಲ್ಲಿ ನಾವು ಮುಂದುವರೆದು ನೋಡಿದಾಗ, ಕೆಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಿಸುವ ದಿನಾಂಕ ಮತ್ತು ಪ್ರಕಟಿಸುವ ವಿಧಾನವನ್ನು ಕೊಡಲಾಗಿದೆ. ಪರೀಕ್ಷಾ ಮಾರ್ಗಸೂಚಿಗಳು ಕೆಸೆಟ್ ಅಥವಾ UGC ನೆಟ್ ಈ ಎರಡಕ್ಕೂ ಏನು ಮಾನದಂಡಗಳಿವೆಯಲ್ಲ, ಅವೇ ಮಾನದಂಡಗಳನ್ನ ಕೆಸೆಟ್ಗೂ ಅಪ್ಲಿಕೇಬಲ್ ಆಗುತ್ತದೆ. ಅಂದರೆ UGC ನೆಟ್ಗೆ ಏನು ಮಾನದಂಡಗಳದಾವಲ್ಲ, ಅದೇ ಮಾನದಂಡಗಳು ಕೆಸೆಟ್ಗೂ ಅಪ್ಲಿಕೇಬಲ್ ಆಗುತ್ತವೆ. ಯಾರೆಲ್ಲ ಯಾವ ರೀತಿ ಎಲಿಜಿಬಲ್ ಆಗುತ್ತಾರೆ ಅಂತ ನೋಡಿದಾಗ,
ಜನರಲ್ ಅಭ್ಯರ್ಥಿಗಳು ತಮ್ಮ ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ಸೇರಿಸಿ 40% ಅಂಕಗಳನ್ನು ಗಳಿಸಿರಲೇಬೇಕು. ಅಂದರೆ 120 ಅಂಕಗಳು ಪಡೆದಿರಲೇಬೇಕು ಎರಡೂ ಸಬ್ಜೆಕ್ಟ್ಗಳು ಸೇರಿ. ಸೊ ಅವಾಗ ಅವರು ಅರ್ಹತೆಯನ್ನು ಹೊಂದಿರುವವರು ಅಂತ ಪರಿಗಣಿಸಲಾಗುತ್ತದೆ. ಅದೇ ರೀತಿ SC/ST ಕ್ಯಾಟಗರಿ 1, 2A, 2B, 3B, PWD, ಟ್ರಾನ್ಸ್‌ಜೆಂಡರ್ ಅಭ್ಯರ್ಥಿಗಳಿಗೆ 35% ಅಂಕಗಳನ್ನು ಪಡೆದಿರಲೇಬೇಕು. ಅಂದರೆ 105 ಅಂಕಗಳನ್ನು ಪಡೆದಿರಬೇಕು. ಸೊ ಇಂಥ ಅಭ್ಯರ್ಥಿಗಳನ್ನು ಅರ್ಹರು ಎಂದು ತಿಳಿಯಲಾಗುತ್ತದೆ. ಬಟ್ ಇವರು ಪಾಸ್ ಆಗಿದ್ದಾರೆ ಅಥವಾ ಎಲಿಜಿಬಲ್ ಆಗಿದ್ದಾರೆ ಎಂದು ಅರ್ಥವಲ್ಲ. ಸೊ ಈ ಅರ್ಹ ಅಭ್ಯರ್ಥಿಗಳಂದ್ರೆ ಎರಡೂ ಪರೀಕ್ಷೆಯನ್ನ ಅಂದ್ರೆ ಪತ್ರಿಕೆ 1, ಪತ್ರಿಕೆ 2 ಎರಡೂ ಪರೀಕ್ಷೆಯಲ್ಲಿ ಅಟೆಂಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ 6% ರಿಸಲ್ಟ್ ಅನ್ನ ಕೊಡಲಾಗುತ್ತದೆ. ಸೊ ಇದನ್ನ ಗಮನವಿಟ್ಟು ಯಾವ ರೀತಿ ರಿಸಲ್ಟ್ ಅನ್ನ ಕೊಡಲಾಗುತ್ತದೆ, ಸೊ ಅದನ್ನು ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡಲಾಗುತ್ತದೆ ಅಂತ ಹೇಳಿ ಇಲ್ಲಿ ಕೆಳಗಡೆ ಕೊಡಲಾಗಿದೆ ಸ್ನೇಹಿತರೆ, ಅದನ್ನು ನೀವು ನೋಡಬಹುದು. ಸೊ ಇಲ್ಲಿ ಕೆಶೆಟ್ ಪಠ್ಯಕ್ರಮ ಪ್ರಶ್ನೆ ಪತ್ರಿಕೆ ಅಂತ ಹೇಳಿ ನೋಡಿದಾಗ ಈ ಪಠ್ಯಕ್ರಮ ಮತ್ತು ಕೆಲವು ಪ್ರಶ್ನೆ ಪತ್ರಿಕೆಗಳು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕ್ ಅವೈಲೇಬಲ್ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸೊ ಇಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಗಳಲ್ಲಿ ಪರೀಕ್ಷೆಗಳನ್ನು ನಡೆಯುತ್ತವೆ ಅಂತ ನೋಡಿದಾಗ 41 ವಿಷಯಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಸೊ ಅವು ಯಾವ್ಯಾವು ಅಂತ ಹೇಳಿನೂ ಕೊಡಲಾಗಿದೆ, ನೋಡಬಹುದು. ಸೊ ಹಾಗೆ ಪರೀಕ್ಷಾ ಕೇಂದ್ರಗಳನ್ನು ನೋಡಿದಾಗ 12 ಪರೀಕ್ಷಾ ಕೇಂದ್ರಗಳನ್ನು ಕೊಡಲಾಗಿದೆ. ಈ 12 ಪರೀಕ್ಷಾ ಕೇಂದ್ರಗಳಲ್ಲಿ ತಮಗೆ ಯಾವುದು ಅನುಕೂಲಕರವಾಗಿದೆಯೋ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಹೇಳಿ. ಸೊ ಸ್ನೇಹಿತರೆ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ನಾವು ಸ್ಟ್ರಾಟಜಿಯನ್ನು ಮಾಡಿಕೊಳ್ಳಬೇಕು, ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರಲ್ಲಿ ಎಷ್ಟು ಅಂಕಗಳನ್ನು ಪಡೆಯಬೇಕು, ಸೊ ಯಾವ ರೀತಿ ಯಾವ್ಯಾವ ಪ್ರಶ್ನೆಗಳನ್ನು ನಾವು ಹೆಚ್ಚು ಗಮನ ಕೊಡಬೇಕು ಅನ್ನೋದರ ಬಗ್ಗೆ ತಿಳಿಸಿಕೊಡಲಾಗುತ್ತದೆ ಸ್ನೇಹಿತರೆ. ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.